ಸಿನಿಮಾದು ಏನೋ ತೋರಿಸ್ತಿದ್ರಂತಲ್ಲ, ಅದೊಂದು ಮೇಲೆ ಬಿಲ್ಡಿಂಗ್ ರೋಡಲ್ಲೇ ಇತ್ತಲ್ಲ ಟಾಕೀಸ್. ಅಂದ್ರೆ ಜನರಿಗೆಲ್ಲ ಕೆಲಸ ಮಾಡೋರಿಗೆಲ್ಲ ಒಂದ್ ದಿವಸ ತೋರಿಸ್ತಿದ್ರಂತೆ. ಜನಗಳಿಗೆ ಅಂತ ಕೆಲಸ ಮಾಡೋರಿಗೆ ಲೇಬರ್ಗಳು ಕೂಡ ಹೋಗೋರು, ನಾವು ಕೂಡ ಹೋಗಿ ನೋಡಿದೀವಿ. ಆ ಕಂಪ್ನಿಲಿ ಕೆಲಸ ಮಾಡ್ತಿದ್ದಂತ ಜನರಿಗೆ ಮೆಡಿಕಲ್ದೊಂದು ಸುಸಜ್ಜಿತವಾಗಿರ್ಬೇಕಂತೇಳಿ ಈ ತರ ಹಾಸ್ಪಿಟಲ್ ಮಾಡಿದ್ದಾರೆ. ಎಲ್ಲ ಕಬ್ಬಿಣ ಹಾರ್ಡ್ವರ್ ಇದೆಲ್ಲ ಇದೆ. ಇದು ಸ್ವಲ್ಪ ಗಟ್ಟಿ ಇದೆ. ಇದನ್ನೆಲ್ಲ ಪುಡಿ ಮಾಡಿ ಅದ್ರ ಕಬ್ಬಿಣ ಮಾಡಿ ಕಬ್ಬಿಣ ತೆಗೆಯೋದು. ಓಕೆ ಕಬ್ಬಿಣ ಮ್ಯಾಗ್ನೆಟ್ ಇದೆಲ್ಲ ಸಪೋರ್ಟ್ ಮಾಡ್ತಾರೆ. ಓಕೆ, ಎಲ್ಲ ಇದೆಲ್ಲ ಅದೇ. ಸ್ನೇಹಿತರೆ, ಇದು ಸ್ಕೂಲ್ ಇರ್ಬೇಕು ನೋಡಿ, ಇನ್ನು ಬರ್ದವರಲ್ಲಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ನಾನು ಇವತ್ತು ಕುದುರೆಮುಖದಲ್ಲಿದ್ದೀನಿ. ಇದರ ಬಗ್ಗೆ ಆಲ್ರೆಡಿ ನಾನು 2 ವಿಡಿಯೋಗಳನ್ನ ಮಾಡಿದ್ದೀನಿ ಸ್ನೇಹಿತರೆ. ನೋಡಿಲ್ಲ ಅಂದ್ರೆ ನೋಡ್ಕೊಂತ ಬನ್ನಿ. ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ಕುದುರೆಮುಖ ಅದಿರು ಕಂಪನಿ ಏನಿತ್ತಲ್ವಾ ಆಗಿನ ಕಾಲದ್ದು, ಅಲ್ಲಿದ್ದಂತಹ ಆಸ್ಪತ್ರೆಗಳು ಮತ್ತೆ ಕಟ್ಟಡಗಳು, ಅದೇ ರೀತಿ ಸಿನಿಮಾ ಮಂದಿರ ಎಲ್ಲವನ್ನೂ ಕೂಡ ಕೆಡವುತ್ತಾ ಇದ್ದಾರೆ. ಆಯ್ತಾ, ಇದನ್ನು ನೀವು ಇನ್ನು ಬೇಕಂದ್ರೂ ಕೂಡ ನೋಡೋಕ್ಕಾಗಲ್ಲ. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋನ ನೋಡಿ ಸ್ನೇಹಿತರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರೆ, ಬನ್ನಿ. ನೀರು ಫುಲ್ ಇದೆ, ಹೋಗಕ್ಕಾಗಲ್ಲ. ಎಲ್ಲ ಕಬ್ಬಿಣ ನೋಡಿ, ಎಲ್ಲ ಕಬ್ಬಿಣ ಹಾರ್ಡ್ವರ್ ಇದೆಲ್ಲ ಇದೆ. ಇದು ಸ್ವಲ್ಪ ಗಟ್ಟಿ ಇದೆ. ಇದನ್ನೆಲ್ಲ ಪುಡಿ ಮಾಡಿ ಅದ್ರ ಕಬ್ಬಿಣ ಮಾಡಿ ಕಬ್ಬಿಣ ತೆಗೆಯೋದು. ಓಕೆ, ಕಬ್ಬಿಣ ಮ್ಯಾಗ್ನೆಟ್ ಇದೆಲ್ಲ ಸಪೋರ್ಟ್ ಮಾಡ್ತಾರೆ. ಓಕೆ, ಎಲ್ಲ ಇದೆಲ್ಲ ಅದೇ ಅಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಕಪ್ಪು ಕಲ್ಲು ಒಂದು ಬಿಟ್ಟು ಬಾಕಿ ಎಲ್ಲ ಇದೆ ಕಬ್ಬಿಣನೇ. ಮುಂಚೆಲ್ಲ ಇಲ್ಲೇ ಬಂದು ಕೂತ್ಕೊಂಡು ಮೀನು ಹಿಡಿಯೋದು. ನೀವೆಲ್ಲ ಬೆಕ್ಕಿಗೆ ನೀವು ಮತ್ತೆ ಫಾರೆಸ್ಟ್ನವರು ಸ್ವಲ್ಪ ಸ್ಟ್ರಿಕ್ಟ್ ಆದ್ರಲ್ಲ, ಇವಾಗ ಸುಮಾರು ವರ್ಷ ಆಯ್ತು ಹೋಗೋದೇ ಇಲ್ಲ. ಭದ್ರಾ ನದಿ ಎಷ್ಟು ಕ್ಲೀನ್ ಇದೆಲ್ಲ ನೀರು. ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಇದಾಗತ್ತೆ ಕೆಸರು, ಬಾಕಿ ಟೈಮೆಲ್ಲ ಕ್ಲಿಯರ್ ಇದೆ, ಕುಡಿಬೋದು ನೀರು. ಭದ್ರಾ ನದಿ ಅಲ್ಲಿ ಹುಟ್ಟುತ್ತಲ್ಲ, ಅದೇ ನೀರು ಇಲ್ಲಿ ಬರೋದು. ಇದು ಲಕೋಳಿಗೆ ಹೋಗುತ್ತೆ. ಲಕೋಳಿ ಡ್ಯಾಮ್, ಲಕೋಳಿ ಡ್ಯಾಮ್ ಅಲ್ಲಿಗೆ ಹೋಗಿ ಅಲ್ಲಿಂದ ಬೇರೆ ಕಡೆ ಎಲ್ಲಿ ಹೋಗುತ್ತೆ ಅಂತ ಇದೆ. ಬೇಸಿಗೆ ಕಾಲದಲ್ಲೂ ಇಲ್ಲಿ ನೀರು ಇರುತ್ತಾ ಇದ್ರಲ್ಲಿ? ಯಾವಾಗಲೂ ನೀರು ಇರ್ತದೆ, ಕಾಡಿದ ನೀರಲ್ಲ. ಹಾಗಾಗಿ ಸ್ನೇಹಿತರೆ ನೋಡಿ, ಇದು ಹೊಳಿತಾ ಇದೆ, ಗಮನಿಸ್ತೀರಾ ನೋಡಿ. ನೋಡಿ, ಇಲ್ಲಿ ದೇವಸ್ಥಾನ ಇದೆ, ಭಗವತಿ ಪದ್ಮಾವತಿ ಸೀಪಾ ಭವನ. ನೋಡಿ, ಫುಲ್ ಬಿಕೋ ಅಂತ ಇದೆ. ಮುಂಚೆ ಎಲ್ಲ ಇಲ್ಲಿ ಜನ ಫುಲ್ಲು ಓಡಾಡ್ತಾ ಇದ್ರು ನೋಡಿ. ಇದೆಲ್ಲ ಕ್ವಾರ್ಟರ್ಸ್ ಇರಬೇಕು, ಎಲ್ಲ ಪಾಳು ಬಿದ್ದಿದೆ ನೋಡಿ. ನೋಡಿ, ಹತ್ರ ಹೋಗ್ಲಿಕ್ಕೆ ಏನಾದರೂ ಅಂತ ನೋಡ್ತೀನಿ. ವಾವ್, ನೋಡಿ ಒಳಗೆಲ್ಲ ಪಾಳು ಬಿದ್ದೋಗಿದೆ. ಏನಂತ ಗೊತ್ತಾಗ್ತಾ ಇಲ್ಲ. ನೋಡ ಸ್ನೇಹಿತರೆ, ಇದು ಸ್ಕೂಲ್ ಇರ್ಬೇಕು ನೋಡಿ, ಇನ್ನು ಬರ್ದವರಲ್ಲಿ. ನೋಡಿ,
ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ. ಬಸ್ ಇದ್ದೆಲ್ಲ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ. ಈಗ ಆಗಿನ ಕಾಲದೊಂದು ಇದು ತೋರಿಸ್ತೀನಿ ಬನ್ನಿ. ನೋಡಿ, ನೋಡಿದ್ರಾ? ಆಗಿನ ಕಾಲದ್ದು ಇರಬೇಕಿದು. ಕ್ವಾರ್ಟ್ಸ್ ಇದ್ದು, ಅಜಂತಾ ಕ್ವಾರ್ಟ್ಸ್ ಆಗಿನ ಕಾಲದ್ದು ಬಸ್ ಸ್ಟ್ಯಾಂಡ್. ತೊಂಬತ್ನಾಲ್ಕು 1994ರಲ್ಲಿ ಮಾಡಿರೋದು. ಈಗಲೂ ಹೆಂಗಿದೆ ನೋಡಿ ನೀರಿದ್ದು. ಸ್ನೇಹಿತರೆ ನೋಡಿ, ಹಾಸ್ಪಿಟ್ಲ್ ಇದು ಈಗಲೂ ಕೂಡ ಹೆಂಗಿದೆ ನೋಡಿ. ಆ ಕಂಪ್ನೀಲಿ ಕೆಲಸ ಮಾಡ್ತಿದ್ದಂಥ ಜನರಿಗೆ ಮೆಡಿಕಲ್ದೊಂದು ಸುಸಜ್ಜಿತವಾಗಿರ್ಬೇಕಂತೇಳಿ ಈ ಥರ ಹಾಸ್ಪಿಟ್ಲ್ ಮಾಡಿದ್ದಾರೆ. ಒಳ್ಳೆ ಈ ಭೂತದ ಫಿಲ್ಮಲ್ಲೆಲ್ಲ ತೆಗಿತಾರಲ್ಲ ಆ ಥರ ಇದೆ. ಸ್ನೇಹಿತರೆ, ಫೈಲ್ಗಳೆಲ್ಲ ಇಟ್ಟಿದ್ದಾರೆ. ಏನಾದರೂ ಕಾಣ್ತದ? ಏನು ಸರ್ಜಿಕಲ್ ಐಟಮ್ ಎಲ್ಲ ಉಂಟು. ಪ್ರಿಂಟರು, ಪ್ರಿಂಟಿಂಗ್ ಸಂಬಂಧಪಟ್ಟಿದ್ದು ಇಷ್ಟೇ ತೋರಿಸ್ಬೋದು. ನೀವು ಕಂಪ್ನಿಗೆ ಸಂಬಂಧಪಟ್ಟವರಾ? ಸ್ನೇಹಿತರೆ, ನೀವು ಗಮನಿಸ್ಬೋದು. ಇವೆಲ್ಲ ಏನಂತ ಹೇಳಿದ್ರೆ, ಈಗ ಹೇಗೆ ಒಂದು ಮುನ್ಸಿಪಾಲ್ಟಿ ಇರುತ್ತಲ್ಲ, ಬೆಂಗಳೂರು ಮುನ್ಸಿಪಾಲ್ಟಿ, ಮಂಗಳೂರು ಮುನ್ಸಿಪಾಲ್ಟಿ, ಅದೇ ಥರ ಈ ಒಂದು ಟೌನ್ಶಿಪ್ಪಿಗೇನೆ ಒಂದು ಮುನ್ಸಿಪಾಲ್ಟಿ ಇದೆ. ಅಂದರೆ ವಾಟರ್ ಸಪ್ಲೈ ಇದು, ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು, ಮತ್ತು ಅಲ್ಲಿ ನೋಡಿ ಅದು ಆಸ್ಪತ್ರೆ, ಈ ಥರ ಕಂಪ್ಲೀಟ್ ಒಂದು ಕುದುರೆ ಮುಖಕ್ಕೇ ಒಂದು ಸಪ್ರೇಟ್ ಒಂದು ಅಡ್ಮಿನಿಸ್ಟ್ರೇಟಿವ್ ಅಂತ ಪ್ರಾಸೆಸ್ ಇರ್ತಿತ್ತಂತೆ. ಎಲ್ಲ ಗಮನಿಸ್ಬೋದು. ಇಲ್ಲಿ ಇದಕ್ಕೆಲ್ಲ ಸೆಕ್ಯೂರಿಟಿ ಇಟ್ಟಿದ್ದಾರೆ. ಯಾಕಂದರೆ ಯಾರಾದರೂ ಬಂದು ಏನಾದರೂ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಸೆಕ್ಯೂರಿಟಿ ಎಲ್ಲ ಇಟ್ಟಿದ್ದಾರೆ. ಗಮನಿಸ್ಬೋದು. ಇಲ್ಲೆಲ್ಲ ಏನಿದೆ ಸರ್ ಇದು? ಇವೆಲ್ಲ ನಿಮ್ಮದು ಐಟಮ್ಸಾ? ಇಲ್ಲಿ ಐಟಮ್ ಇಲ್ಲಿದೆ, ಇನ್ನು ಬೇರೆ ಕಡೆ ಕಂಪ್ನಿ ಇರೋದೆಲ್ಲ ಅಲ್ಲಿದೆ ಐಟಮ್. ಹಾಂ ಹಾಂ. ಇವೆಲ್ಲ ಬಂದು ಯಾವುದು ಇದಲ್ಲ, ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ? ಹೌದೌದು. ಹಾಂ ಹಾಂ ಹಾಂ. ಇಲ್ಲಿ 24/7 ಸೆಕ್ಯೂರಿಟಿ ಇರ್ತಾರೆ? ಹೌದೌದು, 3 ಶಿಫ್ಟ್ ಇರುತ್ತೆ. 3 ಶಿಫ್ಟ್ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಈ ಥರ ನಿಮಗೆ ಇಲ್ಲಿ 1000 ಕ್ವಾರ್ಟರ್ ಸಿಗ್ತವೆ, ಸರಿನಾ? ಇಲ್ಲಿ ಸೆಕ್ಟರ್ 4, ಸೆಕ್ಟರ್ 2, 416 ಅಂತಿದೆ. ಈ ಥರ ನಿಮಗೆ ನೋಡಿ ಒಳಗಡೆ ಎಲ್ಲ ಹಂಗೆ ಇದೆ, ಕ್ವಾರ್ಟರ್ಸ್ ಎಲ್ಲ ಹಂಗೆ ಇದೆ ನೋಡಿ. ನೋಡಿದ್ರಾ? ಕರೆಂಟ್ ಇದ್ದು, ಲೈಟು, ಸ್ನೇಹಿತರಮ್ಮ, ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರ ಒಂದು ಇದನ್ನು ಹಾಕಿದ್ದಾರೆ. ಯಾವಾಗ ಇದು 96 ಅಂತ ಇದೆ. 1896 ಅಥವಾ 1996 ಗೊತ್ತಿಲ್ಲ. 96 ಅಂತ ಒಂದು ಕಾಣ್ತಾ ಇದೆ. BR ಅಂಬೇಡ್ಕರ್ ಅವರ ಪುತ್ಥಳಿ. ಇನ್ನೆಲ್ಲ ಬಿಲ್ಡಿಂಗ್ ಇದೆ. ಇದು ನೋಡಿ ಏನಿರ್ಬೋದು, ಅದಿರಿಗೆ ಸಂಬಂಧಪಟ್ಟಿದ್ದೇನೋ ಇರ್ಬೋದು ಅಂತ ಗೊತ್ತಿಲ್ಲ ನನಗೆ. ಆ ಥರ ಇದೆ ಸ್ನೇಹಿತರೆ. ಇಲ್ಲೊಂದು ಸರ್ಕಲ್ ಇದೆ ನೋಡಿ, ನೆಹರೂದು ಫೋಟೋ ಇದೆ. ಸರ್ಕಲ್ ಇದೆ ನೋಡಿ, ದೊಡ್ಡ ಸರ್ಕಲ್. ಇಷ್ಟೊತ್ತು ನಮಗೆ ನಿಮ್ಮ ಜೀವನದ ಬಗ್ಗೆ ಮತ್ತು ಇಲ್ಲಿದ್ದು ಕಂಪ್ನಿ ಬಗ್ಗೆ ಎಲ್ಲ ಹೇಳಿದರೆ, ಸೊ ತುಂಬ
ಧನ್ಯವಾದಗಳು. ಮುಂದೆ ಟೈಮ್ ಸಿಕ್ಕಿದ್ರೆ ಮತ್ತೊಂದು ಸಾರಿ ಭೇಟಿ ಆಗುವ. ಸರಿ ಸರಿ, ತುಂಬ thanks. ಥ್ಯಾಂಕ್ಸ್. ಸ್ನೇಹಿತರೆ, ಈ ಕುದುರೆಮುಖ ಸರ್ಕಲ್ ಇದೆಯಲ್ಲ, ಅಲ್ಲಿ ಬ್ರಿಡ್ಜ್ ಕಾಣ್ತದಲ್ಲ ಅಲ್ಲಿ ನೋಡಿ, ನಾವು ಭದ್ರಾ ಮಲ್ಲೇಶ್ವರ ಹೈಡ್ರೋಲಾಜಿಕಲ್ ಅಬ್ಸರ್ವೇಷನ್ ಸೈಟ್ ಅಂತ ಏನಂತ ಗೊತ್ತಿಲ್ಲ, ಒಟ್ಟರೆ ಈ ಥರ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಕೆಳಗಡೆ ನದಿ ಇದೆ, ಈ ಥರ ಅಬ್ಸರ್ವೇಷನ್ ಸೈಟ್ ಅಂತ ಹಾಕಿದ್ದಾರೆ. ಅಲ್ಲಿ ನೋಡಿ ಹಿಂಗಿದೆ ವ್ಯೂ. ಸ್ನೇಹಿತರೆ, ಇದು ನೋಡಿ ಕುದುರೆಮುಖ ಸರ್ಕಲ್. ಸ್ನೇಹಿತರೆ, ಅಲ್ಲಿ ನೋಡಿ ಕಾಡು ಕೋಳಿ, ಈ ನಾರ್ಮಲ್ ನಮ್ಮ ನಾಟಿ ಕೋಳಿ ಇರ್ತಾವಲ್ಲ ಆ ಥರ ಓಡಾಡ್ತಿದ್ದಾವೆ ಇಲ್ಲಿ. ಸ್ನೇಹಿತರೆ, ನಾನೀಗ ಕುದುರೆಮುಖದಲ್ಲಿರುವಂತಹ ಅಬಾಂಡಂಟ್ ಸಿಟಿ, ಇದನ್ನು ಗೋಸ್ಟ್ ಸಿಟಿ ಅಂತ ಹೇಳ್ತಾರೆ. ಇಲ್ಲಿ ಗೋಸ್ಟ್ ಸಿಟಿ ಅಲ್ಲ ಇದು, ಆ್ಯಕ್ಚುಲಿ ಸ್ವಲ್ಪ ಜನ ಇದ್ದಾರೆ ಇಲ್ಲಿ. ಈಗಲೂ ಕೂಡ ಏನು ಆ ಕಂಪ್ನಿ ಏನಿದೆ ಅಲ್ವಾ, ಸಂಪೂರ್ಣ ಮುಚ್ಚಿ ಹೋಗಿದ್ರು ಕೂಡ ಕೆಲವೊಂದು ಕೆಲಸಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಅವರ ವಸ್ತುಗಳಿರೋದ್ರಿಂದ ಅದನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ಇಲ್ಲಿ ಕೆಲವೊಂದು ಕರ್ಮಚಾರಿಗಳನ್ನು ಬಿಟ್ಟಿದ್ದಾರೆ. ಅವ್ರನ್ನ ಕೆಲವೊಂದು ಈ ಪಾಳು ಬಿದ್ದ ಕಟ್ಟೆಗಳಲ್ಲಿ ಅವರಿಗೆ ವಸತಿ ಇರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ನಾನಿವತ್ತು 1976ರಲ್ಲಿ ಶುರುವಾದಂತಹ ಕಬ್ಬಿಣದ ಅದಿರು ಕಂಪನಿ KOICL ಕಂಪನಿಯಾದ ಒಂದು ಜಾಗದಲ್ಲಿದ್ದೀನಿ ಸ್ನೇಹಿತರೆ. ಇಲ್ಲಿ ಪಾಳು ಬಿದ್ದ ಕಟ್ಟಡಗಳಿದ್ದಾವೆ. ಇದನ್ನು ಇರಾನ್ನ ಒಂದು ಸಹಭಾಗಿತ್ವದೊಂದಿಗೆ ಸ್ಥಾಪನೆ ಮಾಡಲಾಗಿದೆ. ನಂತರ ಹೀಗೆ ಒಂದು ದಶಕಗಳ ಕಾಲ ಇದರದ್ದು ಅದಿರು ತೆಗೆಯುವುದನ್ನು ಅದಾದಮೇಲೆ 2006ರಲ್ಲಿ ಇದನ್ನು ಮುಚ್ತಾರೆ. ಯಾಕೆ ಮುಚ್ತಾರೆ ಅಂತ ಹೇಳಿದರೆ, ಅಷ್ಟೊತ್ತಿಗಾಗಲೇ ಕಬ್ಬಿಣ ಅದಿರು ತೆಗೆದು ಕೂಡ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅದರ ಜೊತೆಗೆ ಅಲ್ಲಿ ಪರಿಸರವಾದಿಗಳು ಏನೋ ಒಂದು ಹೋರಾಟವನ್ನು ಮಾಡಿ ಈ ಪರಿಸರಕ್ಕೆಲ್ಲ ಹಾನಿ ಆಗ್ತಿದೆ ಅಂತ ಹೇಳಿ ಇದನ್ನು ಮುಚ್ಚಿಸ್ತಾರೆ ಸ್ನೇಹಿತರೆ. ಆದರೂ ಕೂಡ ಇಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಅವರದ್ದು ಆಸ್ತಿ ಇರೋದ್ರಿಂದ ಇಲ್ಲಿ ಕಾರ್ಯಾಚರಣೆಗಳು ಆಗ್ತಿರ್ತವೆ ಸಣ್ಣ ಪುಟ್ಟ. ಬಟ್ ಆದರೆ ಇತ್ತೀಚೆಗೆ ಮತ್ತೊಂದು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ ಏನಂತ ಹೇಳಿದ್ರೆ, ಸಂಪೂರ್ಣವಾಗಿ ಇದನ್ನು ನೀವು ಒಂದು ಅರಣ್ಯ ಇಲಾಖೆಗೆ ಒಪ್ಪಿಸಬೇಕಂತ ಹೇಳಿ. ಹಾಗಾಗಿ ಇನ್ನು ನಮಗೆ ಇಲ್ಲಿ ಬೇಕಂತ ಹೇಳಿದ್ರು ಕೂಡ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಇನ್ನು ಮುಂಚೆ. ಸೊ ನಾನಿಲ್ಲಿ ಸಾಕಷ್ಟು ಆದಷ್ಟು ನಿಮಗೆ ಇಲ್ಲಿರೋ ಕೆಲವೊಂದು ವಿಚಾರಗಳನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಯಾವ ಒಂದು ಅಂತ ಹೇಳೋದು ಸ್ಮಾರ್ಟ್ ಸಿಟಿಗೂ ಕೂಡ ಕಮ್ಮಿ ಇಲ್ಲ. ಎಲ್ಲ ಸುಸಜ್ಜಿತವಾದಂಥ ಕಟ್ಟಡಗಳು. ಆ ಕಾಲದಲ್ಲೇ ನೀವು ಗಮನಿಸ್ಬೋದು, ಈ ಥರ ಕಟ್ಟಡ ಇತ್ತು ಅಂತ ಹೇಳಿದರೆ ಎಷ್ಟು ಮುಂದುವರೆದಿರ್ಬೋದು ಇದನ್ನ ಲೆಕ್ಕ ಹಾಕಿ ನೀವು. ನೋಡಿ ಸ್ನೇಹಿತರಲ್ಲೊಂದು ಅಂಗಡಿ ಕಾಣಿಸ್ತಾ ಇದೆ. ಅವರು ಅವಾಗದ್ದು ಎಂಪ್ಲಾಯಿ ಅಂತೆ. ಬನ್ನಿ ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಬನ್ನಿ. ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ, ಹೋಗ್ಬೋದು. ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದ್ರಿ? ನೀವು ಇಲ್ಲೇ ಕಂಪ್ನಿ ಸ್ಟಾರ್ಟ್ ಆದಂಗೆ ಇಲ್ಲಿದ್ದೀರಾ ನೀವು? ಹಾಂ. ಹೇಗೆ ಆವಾಗದ್ದು ಇದಕ್ಕೂ ಈಗ ಕಂಪೇರ್ ಮಾಡಿದ್ರೆ ಯಾವ ಥರ ಇದೆ? ಇದೆ ಅಂತಂದ್ರೆ ಅವಾಗ 100 ಪಟ್ಟಿತ್ತು. ಇವಾಗ ಅದ್ರಲ್ಲಿ ಒಂದು ಕಾಲ್ ಭಾಗ ಅಲ್ಲ, ಒಂದು ಪೈಸದ ಭಾಗನೂ ಇಲ್ಲ. ಈಗ ಸ್ಟಾರ್ಟ್ ಆಗಿದ್ದು 60ರಲ್ಲೇ, 60-65 ಸ್ಟಾರ್ಟ್ ಆಗಿದೆ. ಕಟ್ಟಡ ಬೇಗ ಸ್ಟಾರ್ಟ್ ಆಗಿದೆ ಬಿಡು. ಕಟ್ಟಡ ಕಟ್ಟಿ ಅದೊಂದು ಹೆಚ್ಚು ಕಡಿಮೆ 10 ವರ್ಷ ಮಾಡಿದ್ದಾರೆ. ಕಟ್ಲಿಕ್ಕೆ ಮಾಡಿದ್ದಾರೆ. ಕ್ವಾರ್ಟರ್ಸ್ ಕಂಪ್ನಿ ಕಟ್ಲಿಕ್ಕೆ ಏನು ಹುಡುಗನ ಅಲ್ಲ. ಇದು ಸಾಧಾರಣ ಎಷ್ಟು ಎಕರೆ ಇರ್ಬೋದಮ್ಮ? ಅಂದ್ರೆ ಇದು ಎಲ್ಲ ನಿಮ್ದು ಕ್ವಾರ್ಟರ್ಸ್ 12,000 ಎಕರೆ ನೇನ ತಗೊಂಡಿದ್ರು. 12,000 ಎಕರೆ? 12,000 ಎಕರೆನ ಎಷ್ಟು ಜಾಸ್ತಿನೇ. ಇನ್ನು 12,000 ಎಕರೆ ಅಲ್ಲ, ಯಾವ ಮೂಲಿಗೂ ಇಲ್ಲ. 12,000 ಎಕರೆ ಬಹಳ ಸುಮಾರು ತಗೊಂಡಿದ್ರು. ಒಂದು 50,000 ಎಕರೆನ ಏನೋ ತಗೊಂಡಿದ್ರು. ಅವಾಗ ಕಂಪ್ನಿಯಿಂದ ತಗೊಂಡಿದ್ರು. ಅಷ್ಟು ತಗೊಂಡಿದ್ರು, ಕೊಂಡ್ಕೊಂಡಿದ್ರು. ಇವರು ಸುಮಾರು ಕೊಂಡ್ಕೊಂಡಿದ್ದಾರೆ. ಲೋಕಲ್ ಜನಗಳೆಲ್ಲ ಇಲ್ಲಿ ಇದ್ದಾರೆ. ಅವಾಗ ಅಂದ್ರೆ ಇಲ್ಲಿ ಕಂಪ್ನಿ ಆಗಿಂದ ಮುಂಚೆ ಸ್ವಲ್ಪ ಜನ ವಾಸಿಸ್ತಾ ಇದ್ರು. ವಾಸ ಇದ್ದಾರೆ ಇಲ್ಲಿ.
ಅವ್ರಿಗೆ ಇಲ್ಲಿ ನೆಲ್ಲಿ ಬಿಡು ಜಾಂಬ್ಳೆ ಅಂತ ಇದಾರಲ್ಲ ಅವ್ರಿಗೆಲ್ಲ 2 ಎಕರೆ ಜಮೀನ್ ಕೊಟ್ಟು ಅವ್ರಿಗೆ ಜಾಬ್ ಕೊಟ್ಟು ಮತ್ತೆ ಅವ್ರನ್ನ ಕೆಲ್ಸಕ್ಕೆ ತಗೊಂಡ್ರು ಅವ್ರಿಗೆ ಮನೆ ಕಟ್ಕೊಟ್ಟು ಎಲ್ಲ ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಏನ್ ತೊಂದ್ರೆ ಇಲ್ಲ. ಈಗ ಯಾರೆಲ್ಲ ಈ ಅಂದ್ರೆ ಕಾಂಟ್ರಾಕ್ಟ್ ಕೆಲಸ ಇದೆ ಅವ್ರಿಗೆಲ್ಲ ಸ್ವಲ್ಪ ಸಮಸ್ಯೆ ಆಗಿದೆ. ಕಾಂಟ್ರಾಕ್ಟ್ ಕೆಲಸ ಮಾಡೋರಿಗೆ ಏನಿರಲ್ಲ, ಅವ್ರು ಮಾಡಿದ್ರು ಮತ್ ಕಂಪ್ನಿ ಹೋದ್ಮೇಲೆ ಇನ್ನೇನ್ ಮಾಡ್ತಾರೆ. ಲೇಬರ್ಗಳು ಕೆಲಸ ಮಾಡ್ತಾ ಇದ್ರು, ಕಂಪ್ನಿ ನಿಂತು ಹೋದ್ಮೇಲೆ ಇನ್ನೇನ್ ಮಾಡ್ತಾರೆ. ಹೌದಲ್ಲ, ಊಟಕ್ಕಾದ್ರೂ ಬೇಕಲ್ಲ ಅವ್ರಿಗೆ, ಜೀವನ ಮಾಡ್ಲಿಕ್ಕೆ ಬೇಕಲ್ಲ. ಹೌದು ಹೌದು. ಅವರೆಲ್ಲ ಹೊರಗಡೆ ಹೋದ್ರು ಅಷ್ಟೇ. ಹೊರಗಡೆ ಎಲ್ಲ ಹೋದ್ರು ಜೀವನ ಮಾಡ್ತಾರೆ. ಕೆಲವು ಜನ ಇಲ್ಲೇ ಇದ್ದಾರೆ. ನಾವೆಲ್ಲ ಇದೀವಲ್ಲ, ನಾವು ಲೇಬರ್ಗಳೇ ತಾನೆ. ಅದೇ ಕಂಪ್ನಿ ಏನು ಮೋಸ ಮಾಡಿಲ್ಲ ಯಾರಿಗೂ ಸಹ. ಕಂಪ್ನಿ ಮೋಸ ಮಾಡುತ್ತೆ. ನಾವು ದುಡ್ಕೊಂಡ್ ತಿನ್ನಕ್ ಬಂದದ್ದು ದುಡ್ಕೊಂಡ್ ಕಂಪ್ನಿ ನೆಚ್ಕೊಂಡ್ ಬಂದಿದ್ವಿ. ನಿಜ ಕಂಪ್ನಿ ಇರುತ್ತೆ, ದುಡ್ಕೊಂಡ್ ತಿನ್ಬಹುದು ಅಂತ ಬಂದು ಕಂಪ್ನಿ ಅವರಿಗೆ ಕೆಲಸ ಇಲ್ಲ ಅಂದ್ರೆ ನಮಗೆ ಅಂತ ಕೆಲಸ. ಸಿನಿಮಾ ಅದನ್ನ ತೋರಿಸಿದ್ರಂತಲ್ಲ, ಅದೊಂದು ಮೇಲೆ ಬಿಲ್ಡಿಂಗ್ ಅದು ರೋಡ್ ಅಲ್ಲೇ ಇತ್ತಲ್ಲ, ಅಂದ್ರೆ ಜನರಿಗೆಲ್ಲ ಕೆಲಸ ಮಾಡೋರಿಗೆಲ್ಲ ಒಂದ್ ದಿವಸ ತೋರಿಸಿದ್ರಂತೆ. ಜನಗಳಿಗೆ ಅಂತ ಕೆಲಸ ಮಾಡೋರಿಗೆ ಲೇಬರ್ಗಳು ಕೂಡ ಹೋಗೋರು. ನಾವು ಕೂಡ ಹೋಗಿ ನೋಡಿದೀವಿ, ಲೇಬರ್ಗಳು ಕೂಡ ಹೋಗಿದೀವಿ. ಇದ್ರಲ್ಲಿ ಬಂದಾಯ್ತು. ಮತ್ತೆ ಹಂಗು ಹಿಂಗು ಸೆಂಟ್ರಿ ಸ್ಕೂಲ್ ಕೂಡ ಒಂದ್ 5 ವರ್ಷ ನಡೀತು. ಮತ್ತೆ 2010 ತನಕ ನಡೀತು. ಆಮೇಲೆ ಬಂದಾಯ್ತು. ಕೆಲವೊಂದು ಜನ ಇದಾರಲ್ಲ, ಅವರೆಲ್ಲ ಎಂತ ಮಾಡ್ತಿದ್ದಾರೆ ಈಗ? ಒಬ್ಬೊಬ್ಬ ಇದಾರೆ, ಇಲ್ಲ ಪೊಲೀಸ್ಗಳು ಇದಾರೆ, ಫಾರೆಸ್ಟ್ಗಳು ಇದಾರೆ, ಕೆಲವು ಜನ ಇದಾರೆ. ನಾವು ಮೋಸ್ಟ್ಲಿ ಇಲ್ಲಿ ಎಷ್ಟು ಗಂಟೆ ನಾವು 2000 ಸ್ಟಾರ್ಟ್ ಮಾಡಿದ್ದ. ಫಸ್ಟ್ ಸ್ಟ್ಯಾಂಡರ್ಡ್ ಓದಿದ್ದು 2,000. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ 2000 ಅಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆಗಿದ್ದು. ಆಲ್ಮೋಸ್ಟ್ 2007-8 ತನಕ ಇದ್ವಿ ನಮ್ಮ ಫ್ಯಾಮಿಲಿ. ಮತ್ತೆ ಬೇರೆ ಬೇರೆ ಫ್ಯಾಮಿಲಿ ಎಲ್ಲ ಅವಾಗ ಟ್ರಾನ್ಸ್ಫರ್ ಆಗಿ ಸ್ಟಾರ್ಟ್ ಆಯ್ತು. ಅವರೆಲ್ಲ ಮಂಗಳೂರಿಗೆ ಹೋದ್ರು. ಕೆಲವರು 2000 ತನಕ ಫುಲ್ ಸ್ಕೇಲ್ ಪ್ರೊಡಕ್ಷನ್ ಇತ್ತಲ್ಲ ಇಲ್ಲಿ? ಫುಲ್ ಸ್ಕೇಲ್ ಇತ್ತು. 2005 ತನಕ ಇತ್ತು ಆಕ್ಚುಲಿ. ಮುಂಚೆ ಇಲ್ಲೆಲ್ಲ ಫುಲ್ ಜನ ಇರ್ತಿದ್ರಲ್ಲ? ಫುಲ್ ಜನ ಇರ್ತಿದ್ರಲ್ಲ ಆಗೆಲ್ಲ. 1,000 ಮನೆ ಜನ, 1,000 ಫ್ಯಾಮಿಲೀಸ್ ಇತ್ತು. 1,000 ಫ್ಯಾಮಿಲೀಸ್. ಅವ್ರಿಗೆ ಬೇಕಾಯ್ತು ಫುಡ್ ಫೆಸಿಲಿಟಿ ಎಲ್ಲ ಇದ್ವು ಇಲ್ಲಿ? ಎಲ್ಲ ಇತ್ತು. 1,000 ಜಾಸ್ತಿ ಇತ್ತು. ಇವಾಗ ಡಿಗ್ರಿ ಕಾಲೇಜ್ ಇತ್ತು, ಎಲ್ಲ ಸ್ಕೂಲ್, ಸೆಂಟ್ರಲ್ ಸ್ಕೂಲ್ ಇತ್ತು, ಕೇಂದ್ರೀಯ ವಿದ್ಯಾಲಯ, ಕನ್ನಡ ಸ್ಕೂಲ್ಸ್ ಇತ್ತು. ಎಲ್ಲ ಸಂತೆ ಆಗ್ತಿದ್ದು ವಾರ ವಾರ. ಆಮೇಲೆ ಎಲ್ಲ ಇತ್ತು. ಪೋಸ್ಟ್ ಆಫೀಸ್, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್. ಅದೇ ನಾನು ಕೆಲವೊಂದು ನೋಡ್ಲಿಕ್ಕೆ ಆಯ್ತು. ಎಲ್ಲ ಗೊತ್ತಾಗ್ತಿಲ್ಲ ಈಗ, ಎಲ್ಲ ಬಿಲ್ಡಿಂಗ್ ಎಲ್ಲ ಬಿದ್ದೋಗಿ ಎಲ್ಲ ಏನು ಗೊತ್ತಾಗ್ತಿಲ್ಲ. ಒಳಗಡೆ ಎಲ್ಲ ಹೋದ್ರೆ ಅಲ್ಲೆಲ್ಲ ಗೆಸ್ಟ್ ಹೌಸ್ ಮುಂದೆ ಸೊಸೈಟಿ ಅಲ್ಲೆಲ್ಲ ಸಿಲಿಂಡರ್ ಗಳೆಲ್ಲ ಇದು ಹಂಚ್ತಾ ಇದ್ರು. ಹಂಗೆ ಮೆಮೊರೀಸ್ ನಮ್ಗೆಲ್ಲ ಇರೋದು ಕಾಣ್ತಿದ್ದೆ. ಅರ್ಜುನ್ ಕ್ರೀಡಾಂಗಣ ಇಲ್ಲಿ ಮುಂದೆ ಇದರಿಂದ ಇರೋದು. ಅರ್ಜುನ್ ಕ್ರೀಡಾಂಗಣ ಟೆಂಪಲ್. ಈ ಕಡೆ ಲೇಬರ್ ಕಾಲೋನಿ ಅಂತ ಲೇಬರ್ ಕಾಲೋನಿ ಇದೆ. ಒಳಗಡೆ 4 ಬಾರಿ ಸ್ಪೋರ್ಟ್ಸ್ ಆಗೋದು. ಅಂಬೇಡ್ಕರ್ ಜಯಂತಿ, ಕನ್ನಡ ರಾಜ್ಯೋತ್ಸವ, ಸ್ಪೋರ್ಟ್ಸ್ ಎಲ್ಲ ಫಂಕ್ಷನ್ಸ್ ಕಂಪ್ನಿ ಡೇ ಆಗೋದು. ಎವ್ರಿ ಇಯರ್ ಏಪ್ರಿಲ್ ಆಗ್ತಿತ್ತು. ಅಂದ್ರೆ ಈಗ ನಿಮ್ಗೆ ಏನಿಸುತ್ತೆ ಈಗ ನೋಡಿ, ಫುಲ್ ಒಂಥರ ಈ ಅಬಾಂಡೆಡ್ ಸಿಟಿ ತರ. ನಿಮ್ ಬಂದ್ ನೋಡಿದ್ರೆ ಇಲ್ಲೆಲ್ಲ ಏನಿತ್ತು ಅಂತ ಅನ್ಸುತ್ತೆ. ಬಟ್ ನಮಗೆ ಇಲ್ಲೆಲ್ಲ ಏನ್ ಮಾಡಿದಿವಲ್ಲ ಅದನ್ನೇನು ಬರುತ್ತೆ. ಆವಾಗ ಬಂದೋಗ್ತೀರಿ ನೀವು? ನಾವು ಬಂದೋಗ್ತೀವಿ. ನಮ್ಗೆ ರಿಯೂನಿಯನ್ ತರ ಮಾಡ್ತೀವಿ. ರಿಯೂನಿಯನ್ ಇಲ್ಲಿದ್ದವರು ನಾವು, ನಮ್ಮ ಬ್ಯಾಚ್ ಅವರು ಹಾಗೆ ಬಂದೆಲ್ಲ ಮಾತಾಡಿ ಭೇಟಿಯಾಗಿ ಎಲ್ಲ. ಅದೇ ಇನ್ನೊಂದು ಇದು ಎಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಇದು ಫುಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ಬೇಕಂತ. ಹೌದು, ಮಾಡ್ಲಿಕ್ಕೆ ಹೇಳಿದ್ದಾರೆ. ಇವಾಗ ಎಷ್ಟು ಬೇಕು ನಮ್ದು ಕಂಪ್ನಿಗೆ ಅಲ್ಲಿಗೆ ಮಂಗಳೂರು ಯೂನಿಟ್ ಉಂಟು. ಸೊ ಅದಕ್ಕೆ ವಾಟರ್ ಫೆಸಿಲಿಟಿ ಎಲ್ಲ ಬರ್ತದೆ. ಸೊ ನೀವು ಕಂಪ್ನಿ ಕೆಲಸ ಮಾಡ್ತಾ ಇದ್ದೀರಾ? ನಾವಿಲ್ಲ, ನಮ್ಮ ತಂದೆ ಕೆಲಸ ಮಾಡೋದು ಮಂಗಳೂರಲ್ಲಿ. ಇದು ಯೂನಿಟ್ ಇದೆ. ಇಲ್ಲಿಂದ ಅದು ಪೈಪ್ ಅಲ್ಲಿ ಹೋಗ್ತಿತ್ತಲ್ಲ ಸ್ಲರಿ ಅಲ್ಲಿಗೆ? ಹೌದು, ಸ್ಲರಿ ಪೈಪ್ ಅಲ್ಲಿ ಹೋಗ್ತಿತ್ತು ಮಂಗಳೂರು ತನಕ. ಸೊ ಸ್ಲರಿ ಹೋಗುದಿಲ್ಲ, ಆ ಪೈಪ್ ಅಲ್ಲಿ ಇವರು ವಾಟರ್ ಸೋರ್ಸ್ ಇಟ್ಕೊಂಡಿದ್ದಾರೆ. ಈಗ ನೀರು ಹೋಗ್ತಾ ಇದೆ, ನೀರು ಹೋಗ್ತದೆ ಅಷ್ಟೇ. ಅಲ್ಲಿ ಬ್ಯಾಕ್ ವಾಟರ್ ಉಂಟಲ್ಲ, ಅಲ್ಲಿಂದ ನೀರು ಹೋಗುತ್ತೆ ಮಂಗಳೂರಿಗೆ. ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಸ್ವಲ್ಪ ಎಷ್ಟು ಬೇಕು ಜಾಗ ಅದಕ್ಕೆ ಮಾತ್ರ ಉಳಿಸ್ಕೊಂಡು ಉಳಿದದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಓಕೆ ಓಕೆ. ಇಲ್ಲಿ ನಿಮ್ಗೆ ಏನಾದ್ರು ಇಲ್ಲಿದ್ರೆ ಈ ಪರ್ಟಿಕ್ಯುಲರ್ ಜಾಗದ ಏನೋ ಮೆಮೊರೀಸ್ ಉಂಟಾ ಇಲ್ಲಿದು? ಇದು ಸೆಂಟ್ರಲ್ ಸ್ಕೂಲ್ ಅಲ್ಲ, ಇದು ಕೇಂದ್ರೀಯ ವಿದ್ಯಾಲಯ. ಹೌದು, ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಾಣ್ತಾ, ಅಲ್ಲಿ ಪ್ರೇಯರ್ ಎಲ್ಲ ಆಗ್ತಿತ್ತು. ಪ್ರೇಯರ್ ಮತ್ತೆ ಗಿರ್ಜ್ಯೋತಿ ಈಚೆ ಬರ್ತದೆ ಒಳಗೆ. ಅದು ಸ್ಕೂಲಾ? ಅದು ಸ್ಕೂಲ್, ಗಿರ್ಜ್ಯೋತಿ ಕಾನ್ವೆಂಟ್ ಸ್ಕೂಲ್ ಅಂತ. ಕಾನ್ವೆಂಟ್ ಸ್ಕೂಲ್ LKG ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತೆ ನೆಕ್ಸ್ಟ್ ಇಲ್ಲಿ ಇತ್ತು. ಓಕೆ. ಫಿಲ್ಮ್ ಮೂವೀಸ್ ಎಲ್ಲ ಶೂಟಿಂಗ್ ಆಗ್ತಿತ್ತು. ಮೂವೀಸ್ ಆಗ್ತಿದೆ. ಯಾವ್ದಾದ್ರು ನಿಮ್ಗೆ ನೆನಪಿರೋದು? ಈ ಒಂದು ಅನಂತ್ ನಾಗ್ ಅವ್ರದ್ದು ಒಂದು ಇದೆಯಲ್ಲ, ಏನು ಬಯಲುದಾರಿ ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಯಾವ್ದಂತ ಇದು ಬಯಲುದಾರಿನ ಅದು ಚೆಲುವೆ ಎಲ್ಲಿರೋ ಅಂತ ಹೆಲಿಕಾಪ್ಟರ್ ಹೋಗ್ತಾರಲ್ಲ. ಹೌದೌದು, ಹೆಲಿಪ್ಯಾಡ್ ಇಲ್ಲೆಲ್ಲ ಇದೆ ಅಂತ ಹೇಳಿದ್ರು. ಬಟ್ ಅದು ಜಾಗ ಈಗ ಗೊತ್ತಾಗಲ್ಲ, ಕ್ಲೋಸ್ ಮಾಡಿದ್ದಾರೆ. ಇಲ್ಲೇ ಹುಟ್ಟಿ ಬೆಳೆದವ್ರಿಗೆ ನಮ್ಗೆ ರೋಡ್ ಗೊತ್ತಾಗುತ್ತೆ. ನಮ್ದು ಮನೆ ಇಲ್ಲಿತ್ತು, ನಮ್ದು ದಾರಿ ಗೊತ್ತಿತ್ತು ಅಂತ ಆಗ ನಾವು ಹೋಗ್ಬೋದು ಅಷ್ಟೇ. ಬಯಲುದಾರಿ ಮತ್ತೆ ಸಿಂಹದ ಮರಿ ಸೈನ್ ಏನು ಮಾಡಿದ್ದಾರೆ ಇಲ್ಲಿ? ತುಂಬಾ ರವಿಚಂದ್ರನ್ ಅವರು, ವಿಷ್ಣುವರ್ಧನ್ ಅವರು ಎಲ್ಲ ಬರ್ತಿದ್ರು ಇಲ್ಲಿಗೆ. ಅದೇ. ಓಕೆ, ಥ್ಯಾಂಕ್ ಯು. ತುಂಬಾ ನಾವು ಉಡುಪಿ ಅವರ